ಅದ್ಭುತವಾದಂತ ನಿರೂಪಕಿ ಅನುಪಮ ಗೌಡ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಾಯ್ತು. ಹೌದು, ಆಂಕರಿಂಗ್ಗೆ ಗುಡ್ ಬೈ ಹೇಳಿದ್ದಾರೆ ಅನುಪಮ ಗೌಡ. ಹಾಗಾದ್ರೆ ನಟನೆಯೂ ಸಹ ಮಾಡೋದಿಲ್ವ ಅನುಪಮ ಅವರು? ನಟನೆ ಆಫರ್ ಸಿಕ್ಕಿದ್ರೆ ಮಾಡ್ತಾರ? ಕಾದು ನೋಡ್ಬೇಕಿದೆ. ಆದ್ರೆ ಸದ್ಯಕ್ಕಂತೂ ಯಾವುದೇ ರೀತಿ ನಿರೂಪಣೆ ಮಾಡೋದಿಲ್ಲ, ಆಂಕರಿಂಗ್ ಅಂತೂ ಮಾಡೋದೇ ಇಲ್ಲ, ಯಾವುದೇ ರೀತಿ ಶೋನು ಕೂಡ ನಡೆಸ್ಕೊಡೋದಿಲ್ಲ. ಇನ್ನೇನಿದ್ರು ವಿಡಿಯೋಸ್ ಏನಾದ್ರು ಅಂದ್ರೆ ಲೈಫ್ ಸ್ಟೈಲ್ ವಿಡಿಯೋಸ್ ಗಳನ್ನೆಲ್ಲ ಮಾಡ್ತಾರಲ್ಲ ಯೂಟ್ಯೂಬ್ಗೆ, ಅದನ್ನೇನಾದ್ರು ಮಾಡ್ಬೋದನೋ, ಮುಂದುವರಿಸಬಹುದನೋ, ಅದ್ ಬಿಟ್ಟರೆ ಯಾವ್ದಾದ್ರು ಕೆಲವೊಂದು ಜಾಹೀರಾತುಗಳಲ್ಲಿ ಕಾಣಿಸ್ಕೋಬಹುದನೋ. ಆದ್ರೆ ನಿರೂಪಣೆ ಅಂತೂ ಇನ್ಮೇಲೆ ಮಾಡೋದಿಲ್ಲ ಅಂತ ಬಿಲ್ಕುಲ್ ತಿಳಿಸಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರಿಂದಾಗಿ ಸಾಕಷ್ಟು ಫ್ಯಾನ್ಸ್ ಗಳಿಗೆ ತುಂಬಾನೇ ಮನಸ್ಸಿಗೆ ನೋವು ಉಂಟಾಗಿದೆ. ನಿಜವಾಗ್ಲೂ ಕೂಡ ಅದ್ಭುತವಾದಂತ ನಟಿಯೂ ಸಹ ಆಗಿರ್ತಾರೆ. ಬಿಗ್ ಬಾಸ್ ಬಳಿಕ ಇವರಿಗೆ ನಿರೂಪಣೆ ಕ್ಷೇತ್ರದಲ್ಲಿ ಹಲವಾರು ಆಫರ್ಗಳು, ಇಲ್ಲಿ ತನಕ ಸಾಕಷ್ಟು ಶೋಸ್ ಗಳನ್ನ ಮುಗಿಸ್ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾದಂತಹ ನಿರೂಪಣೆಯನ್ನ ಚೆನ್ನಾಗಿ ಮಾಡಿದ್ರು, ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಂಡ್ರು. ಮತ್ತೆ ಮೇಕಪ್ ವಿಡಿಯೋಸ್ ಆಗಿರ್ಬೋದು, ಗೆಟ್ ರೆಡಿ ವಿಡಿಯೋಸ್ ಆಗಿರ್ಬೋದು, ಈ ರೀತಿ ಎಲ್ಲ ಕೂಡ ಆಕ್ಟಿವ್ ಆಗಿದ್ದಂತವ್ರು. ಬಟ್ ಯಾಕೆ ಈ ರೀತಿ ಡಿಸಿಷನ್ ತೆಗೆದುಕೊಂಡ್ರು ಗೊತ್ತಿಲ್ಲ. ಇದರಿಂದ ಫ್ಯಾನ್ಸ್ಗೆ ಸಿಕ್ಕಾಬಟ್ಟೆ ಬೇಸರವೂ ಸಹ ಆಗಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಲಾಸ್ಟ್ ವಿಡಿಯೋವನ್ನು ಸಹ ಮಾಡುವ ಮೂಲಕ ನನ್ನ ಕೊನೆಯ ವಿದಾಯ ಇದು, ನಾನು ಇನ್ಮೇಲೆ ನಿರೂಪಣೆ ಮಾಡೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಆದ ಕಾರಣವೇ ಬಹುಶಃ ಅವರು ಇತ್ತೀಚಿನ ದಿವಸಗಳಲ್ಲಿ ಯಾವುದೇ ರೀತಿ ರಿಯಾಲಿಟಿ ಶೋಗಳಲ್ಲಿ ಅನುಪಮ್ ಅವರು ಕಾಣಿಸ್ಕೋತಾ ಇರಲಿಲ್ಲ, ಅದೇ ಇರ್ಬೇಕೇನೋ. ಸೊ ಅದಕ್ಕೋಸ್ಕರನೇ ಇನ್ಮೇಲೆ ಅವರು ಎಲ್ಲೂ ಕೂಡ ಶೋನಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ, ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಬಟ್ ಬೇರೆ ರೀತಿಯಲ್ಲೂ ಸಹ ಮನೋರಂಜನೆನ ಕೊಡೋಕೆ ಟ್ರೈ ಮಾಡ್ತಾರೆ ಅಂತ ಅನುಪಮ ಅವರು.